ಝೀರೋ ನಾಲೆಜ್ ನನಗೆ. ಸಮಗ್ರ ಕೃಷಿ ನಾನು ಮಾಡ್ತಾ ಇರೋದು. ಸಮಗ್ರ ಕೃಷಿಲಿ ಎಲ್ಲವೂ ಇದೆ. ಪಶುಸಂಗೋಪನೆ, ಗೋ ಸಾಕಣೆ, ಕುರಿ ಸಾಕಣೆ, ಕೋಳಿ ಸಾಕಣೆ ಎಲ್ಲ ಇದೆ. ಅದೆಲ್ಲ ಮಾಡಿಕೊಂಡು ಮಕ್ಳಿಗೆ ಶಿಬಿರಗಳನ್ನು ಶುರು ಮಾಡಿದೆ. ಹಾರ್ಟಿಕಲ್ಚರ್ ಕಾಲೇಜ್ ಹುಡುಗರೆಲ್ಲ ಬಂದಿರ್ತಾರೆ, ಒಂದಷ್ಟು ಜನ ಇರ್ತಾರೆ, ತಮಗೆ ಬೇಕಾಗಿರೋ ರಿಸರ್ಚ್ ಅದು ಇದು ಮಾಡ್ಕೊಂಡು ಹೋಗ್ತಾರೆ. ಐಲ್ ಸಪೋರ್ಟ್ ಅಪ್ಪ. ಯಾವಾಗ ಕೆರೆ ಹೊಡೆದೋಯ್ತು ಅಲ್ಲೇನಿದೆಯಲ್ಲ ಅದು ಆ ಗೋಡೆ ಗುಂಟ ಹಿಂಗಿತ್ತು, ಆ ಬೋರು ಒಡ್ಡ ಮೇಲಿತ್ತು. ಹಲಸಿಲ್ಲಿ ಬೆಳೆಯಲ್ಲ ಅಂತ ತುಂಬ ಜನ ಅನ್ನೋರಿಗೆ ಇದು ಇದೆ. ಸೊ ಇದು ಎಲ್ಲ ತಳಿಗಳು ನನ್ನ ಪ್ರಯೋಗ ಅಪ್ಪ. 3.5 ಎಕರೆ ಇದು 300 ಇದೆ ಸರ್. 300 ಕೇಸರ್ ಇದೆ, 300 ಬೇನಿಶಾನ್ ಇದೆ, 300 ದಶಹರಿ ಇದೆ. ಎಲ್ಲೆಲ್ಲಿ ಒಗ್ಗೂಣೆ ಆಗಿದೆ ಮತ್ತೆ ತಂದು ಹಾಕ್ತಾ ಇದ್ದೀವಿ. ನಮಸ್ತೆ ಸರ್. ನಮಸ್ತೆ, ಬನ್ನಿ ಹಾರ್ಟ್ಲಿ ವೆಲ್ಕಮ್. ಅಷ್ಟು ದೂರದಿಂದ ಬಂದಿದ್ದೀರಾ. ಈಗ ನಮ್ಮ ಟೀ ಎಸ್ಟೇಟ್ ಪರಿಚಯ ಮಾಡ್ತೀನಪ್ಪ. ಅಂದರೆ ಇದು ನೋಡಿ, ಇದು 1/2 by 1 feet ತುಳಸಿ ಗಿಡ, ಒಂದು 5 ದಳ ತುಳಸಿ ಎಳೆನ ಕಿತ್ಕೊಳ್ತೀನಿ ನಾನು. ಸೊ ಈ ಕಡೆ ಬನ್ನಿ, ಈ ಥರ ಇಲ್ಲಿ ಒಂದು 5 ಥರ. ಇದು ನೋಡಿ ಲೆಮನ್ ಗ್ರಾಸು. ಸೊ ಲೆಮನ್ ಗ್ರಾಸು, ಸೊ ನಿಂಬೆ ಸ್ಮೆಲ್ ಬರುತ್ತೆ. ಸೊ ಲಾವಂಚ ಇದು. ಸೊ ಈ ಕಡೆ ಬಂದು ಹೇಳಿದ್ರೆ ನಿಂಬೆ ಎಲೆ. ಲೆಮನ್ ಟೀಗೆ ನಿಂಬೆ ಎಲೆ ಅದ್ಭುತ. ನಾನು ಕಾಡು ಮನೆ ಅಲ್ಲಿ ಹೋದಾಗ ನಾನು ಕಲ್ತ್ಕೊಂಡಿದ್ದು ಅವ್ರ ಹತ್ರ. ಸೊ ಆಮೇಲೆ ಇದು ತುಳಸಿ, ಕರಿ ತುಳಸಿ ಆ್ಯಂಡ್ ದಿಸ್ ಈಸ್ ಪುದೀನ. ಒಂದು 5 ಎಲೆ ತೊಗೊಂಡು ಒಂದು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಕುದಿಸ್ತೀನಿ, ಅದ್ಭುತವಾದ ಲೆಮನ್ ಟೀ ಬರುತ್ತೆ. ಇದು ನಮ್ಮ ಶೆಡ್ಡು. ಇದು ನಂದು 10th year ಪ್ರೋಗ್ರೆಸ್ಸು. ಸ್ಟಾರ್ಟಿಂಗು ಚಿಕ್ಕದಿತ್ತು, ಆಮೇಲೆ ಈ ಕರಡಿ ಹಾವಳಿಗಳು ಇಲ್ಲಿ ಬಹಳ. ಇದೆಲ್ಲ ಕಿಷ್ಕಿಂದ ಬೆಲ್ಟು. ಸೊ ಕರಡಿಗಳು ಬಂದರೆ 3 ಕರಡಿ ಇಲ್ಲೇ ಮಲ್ಕೊಂಡ್ಬಿಡವು. ಹಂಗಾಗಿ ಬಹಿರ್ದಶೆಗೆ ಆ ಕಡೆ ಇಟ್ಕೊಂಡಿದ್ವಿ ಮತ್ತು ಒಳಗಡೆ ಮಾಡಿಕೊಂಡೆ. ಹಾಗಾಗಿ ಓಡಾಡ್ತಿದ್ದು. ಇವಾಗ ಸ್ವಲ್ಪ ನಾಯಿಗಳು ಎಲ್ಲ ಇದು ಮಾಡಿಕೊಂಡು ಇವಾಗ ನಮ್ಮದೇ ಆದ ಒಂದು ಸೆಟಪ್ ಮಾಡ್ಕೊಂಡಿದ್ದೀನಿ. ಸಿಂಪಲ್ ಶೆಡ್ಡು, ಯಾಕಂದರೆ ಕನ್ಸ್ಟ್ರಕ್ಷನ್ಗೆ, ಇನ್ಫ್ರಾಸ್ಟ್ರಕ್ಚರ್ಗೆ ಜಾಸ್ತಿ ವ್ಯಯ ಮಾಡಿಲ್ಲ. ಸೊ ಇದು 400 rupees ಒಂದು ಶೀಟ್ ಅವಾಗ ತೊಗೊಂಬಂದಿದ್ದು. ಸೊ ಈ ರೀತಿ ಬನ್ನಿ. ಸೊ ಅಂದರೆ ಇದು ತುಳಸಿ ಸ್ವಲ್ಪ ಕೆಮ್ಮಿಗೆ, ಅದಕ್ಕೆ ಮತ್ತು ದೊಡ್ಡ ಪತ್ರೆ ಅವೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಾಗುತ್ತೆ. ನಮ್ಮದೇ ಏನೇನೋ ವೆರೈಟಿ ಮಾಡ್ಕೋಬಹುದು. ಇಷ್ಟೇ ಸರ್. ಇದು ಒಂದು ಚಳಿಗೆ, ಈ ಥರ ವೆದರ್ಗೆ ನಾವೇ ಬೆಳೆದಿರೋದ ಹರ್ಬೇಜ, ಫುಲ್ ಆರ್ಗ್ಯಾನಿಕ, ನಮ್ಮ ಕೈಯೆಲ್ಲ ನಾವೇ ಬೆಳ್ಕೊಂಡಿರೋದ. ಸೊ ಆಮೇಲೆ ಇದ್ರದ್ದು ಕುದ್ದಂಗೆಲ್ಲ ಕಷಾಯ ಥರ ಆಗುತ್ತೆ. ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕ್ಬಿಟ್ರೆ ಬ್ಯೂಟಿಫುಲ್ ಟೇಸ್ಟು. ನಾವೇನು ರೆಗ್ಯುಲರು ಅದು ಟ್ಯಾನಿನ್ ಇರುತ್ತೆ, ಕೆಫಿನ್ ಇರುತ್ತೆ, ಅವೆಲ್ಲ ಇಂಥದ್ದು ನಾವೇ ಈಗಲೇ ಗಿಡದಿಂದ ಕಿತ್ತು ಫ್ರೆಶ್ ಆಗಿ ಹಾಕಿರೋದು. ಕುಡ್ದಂಗೆಲ್ಲ ಗಂಟ್ಲಲ್ಲಿ ಆನಂದ ಆಗುತ್ತೆ. 1-2 ಲವಂಗ, 1-2 ಮೆಣಸು ಹಾಕ್ತೀನಿ, ಎಲ್ಲ ಹೋಗುತ್ತೆ. ರೆಗ್ಯುಲರ್ ಚಹಾ ಕುಡಿಯೋ ಬದಲು ನಮ್ಗೆ ಈ ಕಡೆ ಹಾಲು ಉಳಿತು, ಹಾಲಿವೆ, ಆಕಳ ಇವೆ, ಎಲ್ಲ ಇದೆ. ಬಟ್ ಅರ್ಜೆಂಟ್ಗೆ ದಿಸ್ ಇಸ್ ಗುಡ್. ಒಂಥರ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್. ಟೀ ನಮಗೆಲ್ಲ ಕಡೆ ಸಿಗುತ್ತೆ, ಇದು ನಾವೇ ಖುಷಿಯಿಂದ ಮಾಡ್ಕೋಬೋದು. ತುಂಬ ನ್ಯಾಚುರಲ್ ಆಗಿ ಲೈಫ್ ಲೀಡ್ ಹಾಂ ಸರ್, ಖುಷಿ ಆಗುತ್ತೆ. ಅಂದರೆ ನಮ್ಮ ದಿನಚರಿನ ನಾವು ಸಂಭ್ರಮಿಸ್ತಾ ಇದ್ದೀವಿ. ದಟ್ ಈಸ್ ಹಾಗೆ. ಸೊ ಅದು ಹೆಬ್ಬಳ್ಳಿ ಗುರುಗಳು. ನಮ್ಮ ಕಸಿನ್ನು ಬಹಳ ದೈವ ಭಕ್ತ. ಸೊ ಅದರಲ್ಲೇ ಇದ್ದಾನೆ. ಅವ್ರು ಇಲ್ಲಿ ಬಂದಾಗೆಲ್ಲ ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ನಮಗೆ ಟೈಮ್ ಇಲ್ಲ. ಎಲ್ಲ ಶ್ರದ್ಧೆ, ಭಕ್ತಿ ಎಲ್ಲ ಇದೆ. ಬಟ್ ಈ ಹೊಲದ ಕೆಲಸಗಳಲ್ಲಿ ಟೈಮು ಅದಕ್ಕೆ ಅಂತ ಎತ್ತಿಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಯಾವಾಗ ಫ್ರೀ ಇರುತ್ತೆ ಮತ್ತು ಹಾಗಾಗಿ ಶೋರ್ಲಿ ವಿಲ್ ಗೋ ಫಾರ್ ದ್ಯಾಟ್. ಖಂಡಿತ. ಯಾಕಂದರೆ ನಮ್ಮಲ್ಲಿ ಈ ಸಂಧ್ಯಾವನ, ಪೂಜೆ ಅವೆಲ್ಲಕ್ಕೆ ಒಂದು 2-3 ತಾಸಾದರೂ ಬೇಕು. ವಾಟ್ ಐ ಥಿಂಕ್ ಈಸ್, ಅದೇ 2-3 ತಾಸು ನಾನು ವೃಕ್ಷ ದೇವರುಗಳನ್ನು ಪ್ರೀತಿ ಮಾಡಿದ್ರೆ, ಗೋ ದೇವರುಗಳನ್ನು ಪ್ರೀತಿ ಮಾಡಿದ್ರೆ, ಅದಕ್ಕೆ ಇರ್ತಕ್ಕಂಥ ನನ್ನ ಬದ್ಧತೆನ, ಸೊ ಅದರಿಂದ ನನಗೆ ಇನ್ನೂ ಹೆಚ್ಚಿನ ಸಮಾಧಾನ, ತೃಪ್ತಿ ಸಿಗುತ್ತೆ ಮತ್ತು ಖುಷಿ ಇರುತ್ತೆ. ನಾನು ಶ್ರೀಪಾದರಾಜ್ ಮುರಡಿ ಅಂತ ಹೇಳಿ. ಸೊ ಇಲ್ಲಿ ಕೃಷಿಗೆ ಬಂದು ಇದು ನನ್ನ 10th year ಪ್ರೋಗ್ರೆಸ್ಸು. ಹುಟ್ಟಿದ್ದು ಬೆಳೆದಿದ್ದೆಲ್ಲ ರಾಜಧಾನಿ ಬೆಂಗಳೂರಲ್ಲಿ. ಮೂಲ ಬಂದು ಮುರಡಿ ಅಂಥೇಳಿ ಇಲ್ಲೇ ಹಳ್ಳಿ. ನಮ್ಮ ತಂದೆಯವರು, ನಮ್ಮ ತಾತನವರು, ನಮ್ಮ ಪೂರ್ವಜರೆಲ್ಲ ಈ ಹತ್ತಿರದ ಮುರಡಿ. ಹಾಗಾಗಿ ನನ್ನ ಹೆಸರು ಶ್ರೀಪಾದರಾಜ್ ಮುರಡಿ. ಊರಿನ ಹೆಸರು ನಮ್ಮ ಜೊತೆ ಸೇರಿಕೊಂಡಿದೆ. ಸೊ ಬಾಲ್ಯ ಸೆಂಟ್ ಜೋಸೆಫ್ ಸ್ಕೂಲು, ಯೌವನ ಸೆಂಟ್ ಜೋಸೆಫ್ ಕಾಲೇಜು. ಅದಾದಮೇಲೆ ಗ್ರ್ಯಾಜುಯೇಷನ್ ಎಲ್ಲ ಆದಮೇಲೆ ಯೋಗ ಬಂದು ಸೊ ಇಂಡಿಯನ್ ಏರ್ಫೋರ್ಸಲ್ಲಿ ಕೆಲಸ ಮಾಡಿದೆ. ಅದಾಗಿ ಒಂದಷ್ಟು ಸರ್ವಿಸ್ ಆದಮೇಲೆ ಜೈ ಜವಾನ್ ಆಯಿತು, ಈಗ ಜೈ ಕಿಸಾನ್ ಅಂಥೇಳಿ. ಆಮೇಲೆ ನಮ್ಮ ತಂದೆಯವ್ರ ಕಾಲಾನಂತರ
ನನಗೆ ಒಂಥರ ಪರಿಣಾಮ ಬೇರೆ ಇರೋ ತನಕ ಇಷ್ಟ ಬಂದಂಗೆ ಇರೋಣ ಅಂಥೇಳಿ. ಮತ್ತು ಪ್ರಮುಖವಾಗಿ ಈ ಪುಸ್ತಕಗಳು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು, ಆನಂದ್ ತೀರ್ಥ ಪ್ಯಾಟೆಯವರು, ಶಿವಾನಂದ ಕಳವೆ ಅವರು, ಈ ಥರ ಅನೇಕ ಅಪ್ರತಿಮ ಬರಹಗಾರರ ಲೇಖನಗಳಿಂದ ವಿಚಾರಗಳಿಂದ ಸ್ಫೂರ್ತಿ ಪಡೆದು ಸೊ ಮರಳಿ ಮಣ್ಣಿಗೆ ಬರೋಣ ಅಂಥೇಳಿ ನಿರ್ಧಾರ ಮಾಡಿ ಕೃಷಿಗೆ ಬಂದಿದ್ದಾಯಿತು. ಇಷ್ಟು ನನ್ನ ಪರಿಚಯ. ಈಗ ನೋಡಿ, ಒಬ್ಬ ಮನುಷ್ಯ ಕಾಡಿಗೆ, ರೆಸಾರ್ಟ್ಗೆ, ಫಾಲ್ಸ್ಗೆ, ಸಮುದ್ರಕ್ಕೆ, ನದಿ ತೀರಕ್ಕೆ, ಒಟ್ಟು ಪ್ರಕೃತಿಯ ಮಧ್ಯೆ ಇರೋದಕ್ಕೆ ಅವನು ತುಡಿತಾ ಇರ್ತಾನೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ರೆಸಾರ್ಟ್ಗೆ ಹೋಗ್ತಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಯಾಕೆ? ಪರಿಸರದ ಮಧ್ಯೆ ಇರೋದಕ್ಕೆ. ಸೊ ಮೊದಲಿಂದ ಈ ನಾವು ಹೋಮೋಸಪಿಯನ್ಸು ಮನುಷ್ಯರು ಹಾಗೆ ಬಂದಾಗಿಂದ ನಾವು ಆ ನದಿ ಪಾತ್ರಗಳಲ್ಲಿ, ಕಾಡುಗಳಲ್ಲಿ, ಹಸಿರಿನ ವಾತಾವರಣದಲ್ಲಿ ನಾವು ಬೆಳ್ಕೊಂಡು ಬಂದಿರ್ತೀವಿ. ಇವಾಗ ಹೆಂಗೆ ಒಂದು ಆಮೆ 4000 ಕಿಲೋಮೀಟ್ರಿಂದ ಇದು ಮಾಡ್ಕೊಂಡು ಬರುತ್ತೆ, ಪಕ್ಷಿಗಳು ಎಲ್ಲಿಂದನೋ ಬರ್ತವೆ. ಸೊ ಅದು ಒಂದು ಇನ್ಸ್ಟಿಂಕ್ಟ್, ಸೊ ಮೂಲಭೂತ ತುಡಿತ, ಅದು ನಮ್ಮನ್ನು ಸೆಳೀತಾ ಇರುತ್ತೆ. ಬಹುಶಃ ನನಗೆ ಕೇಳಿಸಿರಬೇಕು. ಸೊ ಹಾಗಾಗಿ ಅಡ್ವೆಂಚರಲ್ಲಿ ತುಂಬ ನಾನು ಆ್ಯಕ್ಟಿವ್ ಆಗಿದ್ದೆ. ಗುಡ್ಡ ಹತ್ತೋದು, ಬೆಟ್ಟ ಹತ್ತೋದು, ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗು, ಹಿಮಾಲಯ ಮೌಂಟೇನಿಯರಿಂಗ್ ಇನ್ಸ್ಟಿಟ್ಯೂಟು, ಆಮೇಲೆ ಕರ್ನಾಟಕದಲ್ಲಿ ನಾವೆಲ್ಲ ಸೇರಿ, ನನ್ನ ಸಮಾನ ಮನಸ್ಕರು ಎಲ್ಲ ಸೇರಿ ಈ ಜೇತ್ನ ಅಂತಿದೆ, ಜನರಲ್ ತಿಮ್ಮಯ್ಯ ನ್ಯಾಷನಲ್ ಅಡ್ವೆಂಚರು, ಅದರಲ್ಲೆಲ್ಲ ತರಬೇತಿಗಳು ತೊಗೊಂಡು ನಾವು KMF ಅಂತ ಶುರು ಮಾಡ್ಕೊಂಡಿದ್ವಿ. ಸೊ ಕರ್ನಾಟಕ ಮೌಂಟೇನ್ ಫೆಡರೇಷನ್, ಹಾಗೆ ಒಂದು ಹವ್ಯಾಸಿ, ಅಮೆಚೂರ್. ಸೊ ಹಾಗಾಗಿ ಯಾವುದೇ ಶನಿವಾರ ಭಾನುವಾರ ಆಗಲಿ ಆವಾಗ ಬೈಕ್ ಸಿಗದೆ ದೊಡ್ಡದು ನನ್ನ ಯೌವನ ದಿನಗಳಲ್ಲಿ. ಹಾಗೆ ಯಾವ ಬೆಟ್ಟಕ್ಕೆ ಹೋದ್ರೂ ಆ ಬೆಟ್ಟದ ಮೇಲೆ ಹತ್ತಬೇಕಪ್ಪ ನಾನು. ಸೊ ಈ ಥರ ತುಡಿತಾ ಇತ್ತು. ಒಟ್ಟು ಪರಿಸರದ ಬಗ್ಗೆ ಮೊದಲಿಂದ ಒಲವು, ಸಾಹಸ ಪ್ರವೃತ್ತಿಗಳು ಹೆಚ್ಚಿನ ಆಸಕ್ತಿ. ಆಮೇಲೆ ನಾನು ಕಲ್ತಿದ್ದನ್ನು ಒಂದು 4 ಜನ ಕಲಿಸೋಣ ಅಂಥೇಳಿ ಒಂದಷ್ಟು ಸಾಹಸ ತರಬೇತಿ ಶಿಬಿರಗಳನ್ನು ಆಯೋಜನೆ ಮಾಡ್ತಿದ್ದೆ. ಆಮೇಲೆ ಬೇಸಿಕಲಿ NCC JD ಆಗಿ, SD ಕ್ಯಾಂಡಿಡೇಟ್ ಆಗಿ RDC ಕ್ಯಾಂಪ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಹೋಗಿದ್ದೆ. ಸೊ SD ಶಂಕರ್ ದಯಾಳ್ ಶರ್ಮಾ ಅವರು ನಮ್ಗೆ ರಾಷ್ಟ್ರಪತಿ ಅವಾರ್ಡು ನಾನು ಇದಕ್ಕೆ ಕೊಟ್ಟಿದ್ದು. ಸೊ 1995 to 96 ಮಧ್ಯ. ಸೊ ಆ ಬ್ಯಾಚ್ ಮುಗಿಸ್ಕೊಂಡು ಆಮೇಲೆ ಸ್ಕೌಟಿಂಗಲ್ಲಿ ಇದ್ನಲ್ಲ. ಸ್ಕೌಟ್ ಅಂದರೆ ಅದು ಒನ್ಸ್ ಎ ಸ್ಕೌಟ್ ಆಲ್ವೇಸ್ ಎ ಸ್ಕೌಟ್ ಅಂಥೇಳಿ, ಯಾರು ಯಾವುದೇ ಇದ್ರೂ ಒಂದಲ್ಲ ಒಂದು ರೀತಿ ತೊಡಕೋಬಹುದು. ಸೊ ಹಾಗಾಗಿ ವಾಲಂಟ್ರಿಯಾಗೂ ವರ್ಕ್ ಮಾಡ್ತಿದ್ದೆ. ಒಂದು ಓಪನ್ ಯೂನಿಟ್ ಶುರು ಮಾಡಿದೆ. ಅಂದರೆ ಒಂದು ಸೋಷಲ್ ಕಾಸ್, ಒಂದು ಪ್ರಾಫಿಟ್ ಅದೇನೋ ಅದು, ಹಾಗೆ ಸೇವೆ ಅಂಥೇಳಿ. ಹಾಗಾಗಿ ಒಂದಷ್ಟು ಜನ ಹುಡುಗರು ಬೇರೆ ಬೇರೆ ಶಾಲೆಯಲ್ಲೆಲ್ಲ ಮಕ್ಕಳುಗಳಿರ್ತಾರೆ. ಸೊ ಅವರಿಗೆಲ್ಲ ನಾನು ಕೂಡ ಅವರಿಗೆ ಟ್ರೈನಿಂಗ್ ಮಾಡೋಕ್ಕೆ ಶುರು ಮಾಡಿದೆ. ಸ್ಕೌಟ್ ಮಾಸ್ಟರ್ ತರಬೇತಿ ತೊಗೊಂಡೆ. ವಾಲಂಟ್ರಿ, ಅದು ಪ್ಯೂರ್ಲಿ ವಾಲಂಟ್ರಿ, ಯಾವುದೇ ಆದಾಯ ಇರಲ್ಲ. ಸೊ ಅದು ಆರ್ಗನೈಸೇಷನ್ ಇರೋದೇ ಹಾಗೆ, ಆಸಕ್ತರು ಮಾಡ್ತಾ ಇರ್ತಾರೆ. ಆಲ್ ಓವರ್ ವರ್ಲ್ಡ್ ಇದೆ ಅದು. ಸೊ ಈಗಲೂ ಒಂದಲ್ಲ ಒಂದು ರೀತಿ ಟಚ್ಚಲ್ಲಿ ಇದ್ದೀನಿ. ಇಲ್ಲೂ NCC ಮಕ್ಕಳು ಬರ್ತವೆ, ಸ್ಕೌಟ್ ಮಕ್ಕಳು ಬರ್ತಾರೆ, ಇವತ್ತಿಗೂ ಟಚ್ಚಲ್ಲಿ ಇದ್ದೀವಿ. ಸೊ ಹಾಗೆ ಅದೆಲ್ಲ ಮಾಡಿಕೊಂಡು ಮಕ್ಳಿಗೆ ಶಿಬಿರಗಳನ್ನು ಶುರು ಮಾಡಿದೆ. ಬೇಸಾಯದ ವಿಧಾನಗಳು 10 ಹಲವು. ಈ ಒಂದು ವಿಧಾನಕ್ಕೆ ಅಂಟ್ಕೊಳ್ಳೋ ಬದಲು ನಮ್ಮದೇ ಆದಂಥ ಒಂದು ವಿಧಾನನ ನಾವು ಅನುಸರಿಸ್ಕೊಂಡು ಹೋಗೋದು ಉತ್ತಮ. ಇದು ಹೆಂಗೆ ಅಂದರೆ ಮಾಡ್ತಾ ಮಾಡ್ತಾ ಕಂಡುಕೊಂಡು ಹೋಗ್ತೀವಿ. ಮೊದಲು ಸಹಜ ಕೃಷಿ ಅಂದ್ಕೊಂಡು ಬಂದೆ. ಈ ಒಂದು ಹುಲ್ಲಿನ ಕ್ರಾಂತಿ ಬರೆದಿರ್ತಕ್ಕಂಥ ಫುಕುವೋಕ, ಸ್ವಲ್ಪ ನಮ್ಮ ಭಗವದ್ಗೀತೆ ಇದ್ದಂಗೆ ಅದು, 1 ಸ್ಟಾರ್ ರೆವಲ್ಯೂಷನ್, ಅದನ್ನು ಓದಿ, ಕನ್ನಡದಲ್ಲಿ ಓದಿ, ಇಂಗ್ಲೀಷಲ್ಲಿ ಓದಿ, ಇದನ್ನು ಮಾಡಿಕೊಂಡು ಚರ್ಚೆಗಳು ಮಾಡಿ ಸಮಾನ ಮನಸ್ಕರ ಜೊತೆ. ಸೊ ಒಂದು ಲೆವೆಲಿಗೆ ಬಂದು ಶುರು ಮಾಡಿದಾಗ ಇಲ್ಲಿ ಪ್ರಾಕ್ಟಿಕಲ್ ಸಮಸ್ಯೆಗಳೇ ಬೇರೆ ಇರುತ್ತೆ. ಪುಸ್ತಕದಲ್ಲಿರ್ತಕ್ಕಂಥ ವಿಚಾರಗಳೇ ಜ್ಞಾನ, ಅದನ್ನು ಯಥಾವತ್ತು ನಾವು ಅಂದ್ಕೊಂಡಂಗೆಲ್ಲ ಎಲ್ಲ ಕಡೆ ಪ್ರದೇಶವಾರು ವಿಭಿನ್ನತೆ ಇರುತ್ತೆ. ಹಾಗಾಗಿ ಅಲ್ಲೆಲ್ಲ ನಾವು ಅದು ಯಥಾವತ್ತಾಗಿ ಇಳಿಸೋಕ್ಕಾಗಲ್ಲ. ಹಾಗೆ ಫಸ್ಟು ಒಂದು 2 years ತುಂಬ ಡಿಪ್ರೆಷನಲ್ಲಿದ್ದೆ. ಪ್ರಯತ್ನ ಬೇಕು, ಆಯಿತು ಇನ್ನು ಆಗಲ್ಲ, ಲಾಸು 120 ಎಕರೆ ಮಾಡ್ತಾಯಿದ್ದೀನಿ. ನನ್ನ ಹೆಸರಲ್ಲಿ 42 acres ಇದೆ. ಶ್ರೀಪಾದ ರಾಜಮೌಳಿ ಹೆಸರಲ್ಲಿ ಪಹಣಿ 42 ಎಕರೆ ಇದೆ. ಲೆಫ್ಟು ರೈಟಲ್ಲಿ ನಮ್ಮ ಬಂಧು ಬಳಗದವ್ರದ್ದೇ. ಗುತ್ತಿಗೆ ತೊಗೊಂಡು ಒಂದು ಫೈನ್ ಅಮೌಂಟ್ ಅವರು ಕೊಡ್ತೀನಿ, ಗುತ್ತಿಗೆ ತೊಗೊಂಡು. ಸೊ ಎಲ್ಲ ಸೇರಿ ಒಂದು 120 ಎಕರೆ ಮಾಡ್ತಾಯಿದ್ದೀನಿ. ಒಂದು 60 ಎಕರೆ ಹೊರವಲ ಆಗುತ್ತೆ. ಆಮೇಲೆ ಸುಭಾಷ್ ಪಾಳೇಕರ್ ಅವರು ಇಂದ ಪ್ರೇರಿತ ಆಗಿ ನೈಸರ್ಗಿಕ ಕೃಷಿ ಅದನ್ನು ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟೆ. ಲೇಯರ್ ವೈಸ್ 5 ಲೇಯರ್ ಕಷ್ಟ ಆಗುತ್ತೆ. ಇದು ಕೃಷಿಲಿ 3 ಲೇಯರ್ ಮಾಡಿದೆ ನಾನು. ಮೆಕ್ಕೆಜೋಳ, ಸಜ್ಜೆ, ತೊಗರಿ ಹಾಕಿದೆ. ಸೊ ಕಟಾವಲ್ಲಿ ಬಹಳ ಸಮಸ್ಯೆ ಎದುರಿಸ್ಬೇಕಾಯ್ತು ನಾನು. ಬಿತ್ತನೆ ಮಾಡ್ಕೊಂಡ್ಬಿಡ್ತೀವಿ, ಎಲ್ಲ ಇರುತ್ತೆ, ದನ, ಟ್ರ್ಯಾಕ್ಟ್ರು, ನಮ್ಗೆ ಯಾವುದು ಕನ್ವೀನಿಯೆಂಟ್ ಇರುತ್ತೆ ಮಾಡ್ಕೊಳ್ತೀವಿ. ಬೆಳೆ ಸಂಯೋಜನೆಯಲ್ಲಿ ಬರ್ತಾ ಬರ್ತಾ ನಮಗೆ ಅದು ಕಟಾವು ಮಾಡಿ ರಾಶಿ ಮಾಡಿ ಅದನ್ನು ಒಳ್ಳೆ ಬೆಲೆಗೆ ಮಾರಿದ್ರೆ ನಾವು ಮಾಡಿರೋದಕ್ಕೆ ಒಂದು ಅರ್ಥ.
ಬರೀ ಪ್ರಯೋಗಗಳನ್ನೇ ಮಾಡಿಕೊಂಡು ಖರ್ಚುಗಳು ಮಾಡಿಕೊಂಡ್ರೆ ಅದು ಉಪಯೋಗ ಇಲ್ಲ. ಸೊ ಇವೆಲ್ಲ ಯಾರು ಹೇಳಿದ್ರು ಅರ್ಥ ಆಗಲ್ಲ. ಒಂದ್ಸತಿ ನಮಗೆ ಏಟು ಬೀಳಬೇಕು, ನಮಗೆ ಗೊತ್ತಾಗಬೇಕು ಹಿಂಗೆ ಮಾಡಿದ್ರೆ ಇಷ್ಟು ಖರ್ಚಾಗುತ್ತೆ, ಹಿಂಗೆ ಮಾಡಿದ್ರೆ ಈ ಥರ ಆಗುತ್ತೆ ಅನ್ನೋದು ನಮಗೆ ಕನ್ಫರ್ಮ್ ಆದಮೇಲೆ ಮನದಟ್ಟಾಯಿತು ಅಂದರೆ ಮಾಹಿತಿ ಎಲ್ಲ ಕಡೆ ಸಿಗುತ್ತೆ, ಎಲ್ಲರೂ ಹೇಳ್ತಾರೆ ಎಲ್ಲ ವಿಚಾರಗಳನ್ನು. ನಮ್ಗೆ ಯಾವ್ದು ಇಷ್ಟ ಬೇಕೋ ಅದನ್ನೇ ಮಾಡ್ಕೊಂಡು ಹೆಂಗೆ ಬೇಕಂಗೆ ಮಾಡ್ಕೊಂಡ್ಬಿಡ್ತೀವಿ, ಅದು ತಪ್ಪಾಗುತ್ತೆ. ನಾವು ಮಾಡ್ತಾ 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 ಹಂತವಾಗಿ ಹೋಗ್ತಾ ಪ್ರಯೋಗಗಳು ಯಾಕಂದ್ರೆ ವಿಜ್ಞಾನಿ ತರ ಪ್ರಯೋಗಗಳನ್ನು ಮಾಡಲೇಬೇಕು. ರೈತನೇ ವಿಜ್ಞಾನಿ, ರೈತನ ಹೊಲನೇ ಲ್ಯಾಬು. ಇಲ್ಲಿ ಇಮಿಡಿಯೇಟ್ ಯಾವುದೋ ಒಂದು ಸೊಲ್ಯೂಷನ್ ಮಿಸ್ ಮಾಡ್ಬಿಟ್ಟು ಬೆಂಜಿನ್ ರಿಂಗ್ ಬಂತು ಒಂದು ಖುಷಿ ಪಡೋಕ್ಕಾಗಲ್ಲ. ಇದಕ್ಕೆ ಸುದೀರ್ಘ ಸಮಯ ಬೇಕು. ಶೇಂಗಾ 23ನೇ ಬೆಳೆ ಮಾಡ್ತಿರೋದು ನಾನು. ಇನ್ನು 2 ಬೆಳೆ ಸ್ಟೋರೇಜ್ ಇದೆ ಇಲ್ಲೇ. ಇದು ನನ್ನ ಬೆಡ್ರೂಮು, ನನ್ನ ಸಂಗ್ರಹಗಾರ. ಅದು ಅಲ್ಲಿ ನೋಡ್ಬೋದು ಚೀಲಗಳೆಲ್ಲ ಹಾಕಿದ್ದೀನಿ. ಸೊ ಇರೋ ಫೆಸಿಲಿಟಿಲೇ ಹೆಚ್ಚಿನ ಖರ್ಚು ಮಾಡ್ಕೊಳ್ಳಾರ್ದೆ ಸುಲಭವಾಗಿ ಯಾವ ರೀತಿ ಮಾಡ್ಕೊಂಡು ಹೋಗ್ಬೋದು. ಸಾಕಷ್ಟು ಸೋಲುಗಳಾಗಿದೆ, ಸಾಕಷ್ಟು ಮಿಸ್ಟೇಕ್ಸ್ ಮಾಡಿದ್ದೀನಿ. ಫೇಲ್ಯೂರ್ ಅಟ್ಟರ್ ಫ್ಲಾಪ್ ಆಗಲ್ಲ ಅನ್ನೋ ಲೆವೆಲ್ಗೆ. ಪ್ರಕೃತಿ ವಿಕೋಪ ಆಗೋಯ್ತು, ವಾತಾವರಣ ಸಪೋರ್ಟ್, ಈಗ ನೋಡಿ ಫುಲ್ಲು ಮೋಡ ಮುಸ್ಕಿದೆ. ಈ ಥರ ಒಂದು 15-20 ದಿನ ಹಿಂಗೆ ನಿಂತ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ ಏನಾಗಬೇಕು, ಹೂವು ಕಾಯಿ ಎಲ್ಲ ಇದಾಗುತ್ತೆ. ಈ ಬೇಸಾಯದ ವಿಚಾರಕ್ಕೆ ಬಂದಾಗ ಸಮಗ್ರ ಕೃಷಿ ನಾನು ಮಾಡ್ತಾ ಇರೋದು. ಸಮಗ್ರ ಕೃಷಿಲಿ ಎಲ್ಲವೂ ಇದೆ. ಸೊ ಯಾವುದು ಎಲ್ಲಿ ಇಲ್ಲವೋ ಅದೆಲ್ಲವೂ ಸಮಗ್ರ ಕೃಷಿಯಲ್ಲಿದೆ. ಅದರಲ್ಲಿ ಸಹಜ ಕೃಷಿನೂ ಆಗುತ್ತೆ, ನೈಸರ್ಗಿಕ ಕೃಷಿನೂ ಆಗುತ್ತೆ, ಸಾವಯವ ಕೃಷಿನೂ ಆಗುತ್ತೆ. ಸೊ ನಮಗೆ ಹೆಂಗೆ ಬೇಕೋ ಆ ರೀತಿ ನಾವು ಮಾಡ್ಕೊಂಡಿದ್ದೀವಿ. ಸಮಗ್ರದಲ್ಲಿ ಏನೇನಿರುತ್ತೆ ಕಾಂಪೋನೆಂಟ್ಸು? ಕೃಷಿ, ತೋಟಗಾರಿಕೆ, ಆಮೇಲೆ ಪಶುಸಂಗೋಪನೆ, ಗೋ ಸಾಕಣೆ, ಕುರಿ ಸಾಕಣೆ, ಕೋಳಿ ಸಾಕಣೆ ಎಲ್ಲ ಇದೆ. ಆಮೇಲೆ ಅಪಿಯರಿದು ಬೀ ಕಲ್ಚರ್, ಬೀ ಕೀಪಿಂಗು, ಆಮೇಲೆ ಬೆಳೆ ಇದು ತೋಟಗಾರಿಕೆಯಲ್ಲಿ ರೇನ್ ಹಾರ್ವೆಸ್ಟ್, ಇದು ಮೀನುಗಾರಿಕೆ. ಸೊ ಈ ಥರ ಎಲ್ಲ ಇನ್ನೂ ಆ್ಯಡ್ ಮಾಡ್ಕೊಂಡು ಹೋಗಿ ಮತ್ತು ಕೃಷಿ ಪ್ರವಾಸೋದ್ಯಮ ಈಗ ಭಾಳ ಚೆನ್ನಾಗಿ ಬೊಂಬಾಗ್ತಿದೆ. ಈ ಕೇರಳ ಅಲ್ಲಿ ರೆಸ್ಪಾನ್ಸಿಬಲ್ ಟೂರಿಸಮ್ ಇದೆ, ಮಹಾರಾಷ್ಟ್ರದಲ್ಲೂ ಪ್ರಭುತ್ವ ಭಾಳ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ರೈತರಿಗೆ, ಏಕಗವಾಕ್ಷಿಪ್ ಇದೆ ಅಲ್ಲಿ. ಇಲ್ಲಿ ನಮ್ಮಲ್ಲಿ ಇನ್ನೂ ಆಗಬೇಕು, ಡೆವಲಪಲ್ಲಿ ಇದೆ. ಮನೆ ಪೇಪರಲ್ಲಿ ನೋಡಿದ್ರೆ ಭಾಳ ಖುಷಿ ಆಯಿತು. ಇನ್ಮೇಲೆ ರೈತನ ಉದ್ಯಮಿ ಕೃಷಿ ಪ್ರವಾಸೋದ್ಯಮ ಅಂಥೇಳಿ ವಿಧಾನಸೌಧದಲ್ಲಿ ಮಂಡನೆ ಆಗಿದೆ. ಅದು ಗೈಡ್ಲೈನ್ಸ್ ಏನೋ ಬರಬೇಕಷ್ಟೆ. ಅದು ಬಂತು ಅಂತ ಹೇಳಿದ್ರೆ ಬಹಳ ಅನುಕೂಲ ಆಗುತ್ತೆ. ಯಾಕಂದರೆ ರೈತನಿಗೆ ಹೇಗಿದೆಯೋ ಅದನ್ನೇ ಮಾರ್ಕೆಟ್ ಮಾಡ್ಕೋಬೋದು. ಹೊಸದಾಗಿ ಬಂಡವಾಳ ಮಾಡೋಕ್ಕಿಂತ ಹೇಗಿದೆ ಹಾಗೆ ಒಂದು 4 ಟೆಂಟ್ ಹಾಕ್ಕೊಂಡು 4 ಜನಕ್ಕೆ ಅನುಕೂಲ ಮಾಡಿಕೊಟ್ರೆ ಓಕೆ. ಬಟ್ ಅದರಲ್ಲಿ ಸಮಗ್ರ ಕೃಷಿ ಬೇಕಾಗುತ್ತೆ. ಈಗ ನಾವು ಮೆಕ್ಕೆಜೋಳ ಸಜ್ಜೆ ಬೆಳೆದ್ಬಿಟ್ಟು ಎಲ್ಲ ಒಂದು ಸೀಸನಲ್ಲಿ ಹೋದ್ರೆ ಮತ್ತೊಂದು ಸೀಸನಲ್ಲಿ ನಮಗೆ ಬಂದಿರುತ್ತೆ. ಎಕ್ಸಾಕ್ಟ್ಲಿ. ನಾವು ಮೋನೋಕ್ರಾಪ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬಂದಿರಿ ಅಂತ ಹೇಳಿದ್ರೆ ಯಾರು ಇರೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಯಾವಾಗಾದರೂ ಬಂದರೆ ಅವ್ರಿಗೆ ಏನಾದರೂ ಹಣ್ಣು ಸಿಕ್ಕಿರಬೇಕು, ಯಾವುದಾದ್ರೂ ತರಕಾರಿ ಸಿಕ್ಕಿರಬೇಕು. ಸೊ ಆ ಥರ ನಾವು ಬೇರೆ ಬೇರೆ ಅಪ್ರಧಾನ ಹಣ್ಣುಗಳು, ಈ ಅಪ್ರಧಾನ ಹಣ್ಣುಗಳು ತುಂಬ ಇಂಟ್ರೆಸ್ಟಿಂಗ್. ಚಿಕ್ಕ ಚಿಕ್ಕ ಹಣ್ಣುಗಳಿರುತ್ತೆ, ಭಾಳ ಟೇಸ್ಟ್ ಇರುತ್ತೆ, ಮಾರ್ಕೆಟಲ್ಲಿ ಸಿಗಲ್ಲ. ನಾವು ಅದನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋದು ತುಂಬ ಕಷ್ಟ. ಈ ಬಾರೆ ಅಂಥವೆಲ್ಲ ಮಾಡ್ಬೋದು, ನಮ್ಮಲ್ಲಿದೆ. ಸೊ ಎಲ್ಲ ಒಂದು 15-20 ಹಾಕಬೇಕಾದ್ರೆ ಮತ್ತು ಸಲಹೆಗಳು ಕೊಡ್ತಾರಲ್ಲ, ಇದನ್ನ ಹಾಕೊಂಡು ಏನು ಮಾಡ್ತೀಯಾ, ಯಾಕೆ 15-20 ಅಟ್ಲೀಸ್ಟ್ ಒಂದು ಟಾಟಾ ಎಸಿ ತುಂಬೋ ಥರ ನಮ್ಮದು ಕ್ರಾಪ್ ಇರಬೇಕು. ಸೊ ಅಂದರೆ ನಾವು ಕರೆಕ್ಟಾಗಿ ಆಳಿಟ್ಟು ಒಂದು ಗಾಡಿ ಲೋಡ್ ಮಾಡಿ ಅದನ್ನು ಒಂದು ಕಡೆ ತೊಗೊಂಡೋಗಿ ಸೊ ಒಂದು ಅಮೌಂಟು ನಮಗೆ ಬರೋದಕ್ಕೆ ಅನುಕೂಲ ಆಗುತ್ತೆ. ಆ ಥರನೂ ಇದೆ ಇಲ್ಲಿ. ಸೊ ತೆಂಗು ಒಂದು 600 ಗಿಡ ಇದೆ. ಸೊ 2 ಪ್ಲಾಟಲ್ಲಿ ಬೇರೆ ಬೇರೆ T/D ಮಾಡ್ಕೊಂಡಿದ್ದೀನಿ. ಆಮೇಲೆ ಅರಸೀಕೆರೆ ಟಾಲು. ಅಂದರೆ ನಮ್ಮ ತೆಂಗು ಬಯಲು ಸೀಮೆಗೆ ಅಲ್ಲ. ನಾನು ಸ್ಟಾರ್ಟಿಂಗ್ ನಂಗೆ ಗೊತ್ತಿರಲಿಲ್ವಲ್ಲ, ಎಳ್ನೀರು ಕುಡಿದ ಅಭ್ಯಾಸ ಇತ್ತು. ತೆಂಗು ಮರ ಹಾಕ್ಬಿಟ್ಟೆ, ಅದು ಮಿಸ್ಟೇಕ್ ನಂದು. ಆಮೇಲೆ 2ನೇ ವರ್ಷನ ಎನ್ಲಾರ್ಜ್ ಮಾಡಿದೆ, ಚೆನ್ನಾಗಿ ಬಂದ್ಬಿಡುತ್ತೆ, ಅದು ನೀರು ಕೊಡ್ತಾಯಿದೆ. ಬರೀ ಅದು ಒಂದೇ ಇತ್ತು ಸ್ಟಾರ್ಟಿಂಗ್, ನಂಗೆ ಬೇರೆದೆಲ್ಲ ಇರಲಿಲ್ಲ. ಹಾಗಾಗಿ ಆಮೇಲೆ ಬರ್ತಾ ವಿಚಾರಗಳು ಗೊತ್ತಾದಂಗೆ ಅನೇಕ ಅಪ್ರತಿಮ ರೈತರ ತೋಟಗಳಿಗೆ ಹೋಗಿ ಅವ್ರ ದನದ ಕೊಟ್ಟಿಗೆಗಳ ಸಂಯೋಜನೆಗಳು ಹೆಂಗಿದೆ, ಯಾವ ರೀತಿ ಗೊಬ್ಬರನ ಸರಬರಾಜು ಮಾಡ್ಕೊಳ್ತಾರೆ, ಸ್ಲರಿ ಎಲ್ಲಿ ಹೋಗುತ್ತೆ, ಎರೆಹುಳು ಗೊಬ್ಬರ ಹೆಂಗಾಗುತ್ತೆ. ಸೊ ಆ ಥರ ಭಾಳಷ್ಟು ತೋಟಗಳು ಓಡಾಡಿದೆ. ಆಲ್ಮೋಸ್ಟ್ ನಂದು ಒಂದು 2 ಇಯರ್ಸ್ ಇದು ನಂದು ಯೂನಿವರ್ಸಿಟಿ ಕೋರ್ಸಪ್ಪ, ಫೀಸ್ ಕಟ್ತಾಯಿದ್ದೀನಿ. ಝೀರೋ ನಾಲೆಜ್ ನನಗೆ. ಬೆಂಗಳೂರಲ್ಲಿ ಟಾರ್ ರೋಡಲ್ಲಿ ಕ್ರಿಕೆಟ್ ಆಡಿಕೊಂಡು ಬೆಳೆದಿರೋನು. ಸೊ ನನಗೆ ಈಗ ಭತ್ತ ಅವರೇ ಅದನ್ನೆಲ್ಲ ತೋರಿಸ್ಬಿಟ್ಟು ಇದು ಯಾವುದು ಅಂತ ಕೇಳಿದ್ರೆ ನಂಗೆ ಕಂಡುಹಿಡಿಯಕ್ಕೆ ಬರ್ತಿರ್ಲಿಲ್ಲ. ನಮ್ಮ ಸಿಲೆಬಸ್ ಇಲ್ಲ, ಅದು ನಾವು ಕಲಿತಿಲ್ಲ. ಆಮೇಲೆ ಸುತ್ತಮುತ್ತಲ ವಾತಾವರಣ, ಅಪಾರ್ಟ್ಮೆಂಟ್ಗಳು, ಟಾರ್ ರೋಡ್ಗಳು, ವಾಹನಗಳು ಹೀಗೆ. ಹಾಗಾಗಿ ಸೊ ಏನು ಗೊತ್ತಿಲ್ಲದೆ ಕೃಷಿ ಮಾಡಬೇಕು ಅಂತ ಮತ್ತೆ ಹೆಂಗೆ ನಂಗೆ ಆಸೆ ಬಂತು, ಪುಸ್ತಕಗಳು ಓದಿ ಪ್ರೇರಣೆಗೊಂಡು KP ಪೂರ್ಣಚಂದ್ರ ತೇಜಸ್ವಿ ಅವರ ಸಹಜ ಕೃಷಿ, ಆನಂದ್ ತೀರ್ಥ ಪ್ಯಾಟಿ ಅವ್ರದ್ದು ಒಂದು 7-8 ಪುಸ್ತಕಗಳಿದೆ, ಅದು ಇಲ್ಲೇ ಇದೆ ನೋಡಿ. ಸೊ ನಾ ಕಂಡ ಇಸ್ರೇಲು, ಥಾಯ್ಲೆಂಡ್ ಕೃಷಿಯಲ್ಲಿ ಖುಷಿಯಲ್ಲಿ ಅದು ತುಂಬ ಚೆನ್ನಾಗಿದೆ. ಸೊ ನನಗೆ ಅವೆಲ್ಲ ತುಂಬ ಹತ್ತಿರ ಆಗ್ತಾ ಹೋಯಿತು.
ಆಮೇಲೆ ಭರಮಗೌಡ್ರದ್ದು ಬದುಕಿನ ಬೇಸಾಯ, ಮತ್ತು ಇಕ್ರ ಗಾಯತ್ರಿ ಮೇಡಮು ಅವರು ಒಂದಷ್ಟು ಪುಸ್ತಕಗಳು ಬರೆದಿದ್ದಾರೆ. ಆಮೇಲೆ ಅನೇಕ ಕೃಷಿ ಮ್ಯಾಗಝಿನ್ಗಳು ಬಂದಿವೆ. ಸೊ ಮೊದಲು ಏನು ಗೊತ್ತಿಲ್ವಲ್ಲ, ಗೊತ್ತಿರೋರ ಹತ್ರ ತಿಳ್ಕೊಬೇಕಲ್ಲ. ಹಾಗಾಗಿ ಕೃಷಿ ಮೇಳಗಳಿಗೆ ಹೋಗ್ತಿದ್ದೆ. ಸೊ ಕೃಷಿ ಮೇಳಗಳಲ್ಲಿ ಅದು ಇದು ಯಾವುದೋ ತರಬೇತಿಗಳು ಸಿಗೋದು, ಸಿಕ್ಕಿರೋ ಎಲ್ಲ ತರಬೇತಿಗೆ ಮೊಲ ಸಾಕಣೆ ಹೋದೆ, ಆಡು ಕುರಿ ಸಾಕಣೆ ಹೋದೆ, ಆಕಳು ಸಾಕಣೆ, ಆಮೇಲೆ ಜೇನು ಸಾಕಣೆ, ಆಮೇಲೆ ದಾಳಿಂಬೆ, ಕಲ್ಲಂಗಡಿ ಯಾವುದು ಸಿಗುತ್ತೆ ಎಲ್ಲದಕ್ಕೂ ಹೋಗ್ತಾ ಇದ್ದೆ. ಫಸ್ಟ್ ನಾಲೆಜ್ ಬರಲಿ ನನಗೆ ಅಂತ. ನಾನು ಏನು ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ಅಲ್ಲಿ ಬರ್ತಾ ಬರ್ತಾ ಅಲ್ಲಿ ನಮಗೆ ತರಬೇತಿಗಿಂತ ಹೆಚ್ಚಾಗಿ ಅನೇಕ ರೈತರುಗಳ ಪರಿಚಯ ಆಯಿತು. ನಾನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನ ಅದನ್ನೆಲ್ಲ ಆಲ್ರೆಡಿ ಮಾಡ್ಬಿಟ್ಟು 10 ವರ್ಷ ಆಗ್ಬಿಟ್ಟಿದೆ. ಅವ್ರ ಹತ್ರ ಆಫ್ಲೈನಲ್ಲಿ ಒಡನಾಟ ಹೆಚ್ಚಾಯಿತು ನನಗೆ. ನನ್ನ ಆಸಕ್ತಿ ನೋಡಿಕೊಂಡು ಓಪನ್ ಅಪ್ ಆಗ್ತಾರೆ. ಈಗ ಸುಮ್ಮನೆ ತೋಟಕ್ಕೆ ಬಂದು ಟೈಮ್ ಪಾಸ್ ಮಾಡ್ತಾನೆ ಅಂತ ಅನ್ಸಿದ್ರೆ ಯಾರ ರೈತನೂ ಓಪನ್ ಆಗಲ್ಲ. ಅವನಿಗೊಂದು ಝೀಲ್ ಇರ್ಬೇಕು, ಗೊತ್ತಾಗುತ್ತೆ ಅದು. ಹಾಗಾಗಿ ತುಂಬ ಜನ ಫ್ರೆಂಡ್ ಆದರು. ಮೊದಲು ನಾನು ಒಬ್ಬನೇ ಈ ಕರ್ನಾಟಕದಾದ್ಯಂತ, ಯಾಕೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅನೇಕ ರೈತರು ನಮ್ಮ ಸ್ನೇಹಿತರಿದ್ದಾರೆ. ಅವೆಲ್ಲ ತರಬೇತಿಗಳಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ದಾಗ ಸೊ ಆ ಥರ ನನಗೆ ಪರಿಚಯ ಆಯಿತು. ವಿಚಾರಗಳು ನಿಧಾನಕ್ಕೆ ತಿಳ್ಕೊಳ್ತಾ ಬಂದೆ. ಬರೀ ತಿಳ್ಕೊಂಡಿದ್ದಾಯ್ತಲ್ಲ, ಆಮೇಲೆ ತರಬೇತಿಗಳಲ್ಲಿ ರಿಪೀಟ್ ಆಗೋಕ್ಕೆ ಶುರುವಾಯಿತು. ಅದೇ ವರ್ಮಿ ಕಂಪೋಸ್ಟ್ ಮೆಥಡು, ಅದೇ ಫಾಡರ್ ಟೆಕ್ನಾಲಜಿ, ಅದೇ ಹೈಡ್ರೋಫೋನಿಕ್ಸು. ಸೊ ಅದೇ ರಿಪೀಟ್ ಆಗೋಷ್ಟು ಮತ್ತಿನ್ನು ಸಾಕಪ್ಪ, ಇನ್ನು ನಾನು ಹೋಗಿ ಶುರು ಮಾಡೋಣ ಅಂಥೇಳಿ ಇದು ನಡೀತಿತ್ತು, ಅದು ನಡೀತಿತ್ತು. ಆಮೇಲೆ ಸೀರಿಯಸ್ ಆಗಿ ಇನ್ನು ತರಬೇತಿಗಳೆಲ್ಲ ಈಗಲೂ ಕೂಡ ಯಾವುದಾದ್ರೂ ಒಂದು ಯುನೀಕ್ ಆಗಿರೋ ತರಬೇತಿ ಇದ್ದರೆ ಖಂಡಿತ ಹೋಗ್ತೀನಿ. ನಾನು ಪಾರ್ಟಿಸಿಪೆಂಟ್, ವಿದ್ಯಾರ್ಥಿ, ಕೊನೆ ತನಕ ನಾನು ಕಲಿಯೋಕ್ಕೆ ಇಷ್ಟ. ನಿರಂತರ ಆವಾಗ ನಾನು ಕಲಿಬೇಕು ಅಂತ ಹೋದಾಗ ಕೆಲವರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು, ಇನ್ನು ಕೆಲವರು ಹಚ್ಕೊಳ್ಳಿಲ್ಲ. ಇವನಿಗೆ ಅವ್ರಿಗೆ ತುಂಬ ರೈತರಿಗೆ ಟೈಮ್ ಇರಲ್ಲ ರೀ, ಫುಲ್ ಬ್ಯುಸಿ ಇರ್ತಾರೆ ಅವರು. ಸೊ ಹಾಗಾಗಿ ಆಗಲಿಲ್ಲ. ಸೊ ಅದಕ್ಕೆ ಈಗ ನನ್ನ ಹತ್ರ ಯಾರೇ ಬಂದ್ರು ಹೊಸಬ್ರು, ನಾನು ಟೈಮ್ ಕೊಡ್ತೀನಿ ಅವ್ರಿಗೆ. ಅಟ್ಲೀಸ್ಟ್ ನನಗಾಗಿರೋ ನೋವುಗಳು, ಅವಮಾನಗಳು, ಆಮೇಲೆ ಅದು ಮಿಸ್ಗೈಡ್ಗಳು ಆಗದೆ ಇರಲಿ. ಮಿಥಮ್ಮಂತ ಇರೋದನ್ನು ಹೇಳ್ಕೊಳ್ಳೋದಪ್ಪ. ಇದರಲ್ಲಿ ಫೇಲ್ಯೂರ್ ಇದೆ, ಖಂಡಿತ ಫೇಲ್ ಆಗ್ತೀರಾ. 4 ಸಲ ಫೇಲ್ ಆದಮೇಲೆ 5ನೇ ಸಲ ಸಕ್ಸಸ್ ಮಾಡೋ ತಾಳ್ಮೆ, ಸಹನೆ, ಕೇಳುವಂಥ ಮನೋಭಾವ, ಪ್ರಯೋಗಶೀಲತೆ ಇದ್ದರೆ ದಯವಿಟ್ಟು ವೆಲ್ಕಮ್ ಟು ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್. ನಾವೆಲ್ಲ ಇರ್ತೀವಿ, ನಮ್ಮನ್ನು ನೋಡಿ. ನಾನು ಹೇಳ್ದಂಗೆ ಕೇಳಿಬಿಡಿ, ನಾನು ಮಾಡ್ದಂಗೆ ಮಾಡಿ. ಸೊ ಆಗ ಮತ್ತೆ ಟೈಮ್ ಬೇಕು ನಮಗೆ. ತಿಂಗಳು ಸ್ಯಾಲ್ರಿ ಥರ ಆಗಲ್ಲ, ಇದು ಸೀಸನಲ್ ಇರುತ್ತೆ. ಒಂದು ಸೀಸನ್ ಹಾಳಾಗ್ಬೋದು, ಕ್ರಾಪ್ ಫೇಲ್ಯೂರ್ ಆಗುತ್ತೆ. ಇವೆಲ್ಲ ನಮಗೆ ಇಟ್ಕೊಂಡು ಒಂದು ಬಫರ್ ಝೋನಲ್ಲಿ ನಾವು ಒಂದು 4 ಬೆಳೆಯಲ್ಲಿ 3 ಬೆಳೆ ಹಾಳಾದ್ರೂ 1 ಬೆಳೆ ನಾನು ದಕ್ಕಿಸ್ಕೊಳ್ತೀನಿ ಅನ್ನೋ ಕೆಪಾಸಿಟಿ ಇದ್ದರೆ ಬನ್ನಿ. ಆಗತ್ತೆ ಕ್ರಾಪ್ ಫೇಲ್ಯೂರ್. ನಾವು ಬೀಜ, ಗೊಬ್ಬರ, ನಿರ್ವಹಣೆ ಎಲ್ಲದರಲ್ಲೂ ನಾವು ಅದನ್ನೇ ಧ್ಯಾನಸ್ಥ ಮನೋಭಾವನೆ ತುಂಬ ಚೆನ್ನಾಗಿ ಮಾಡಿದ್ರು ವಾತಾವರಣದ ಪ್ರಕೃತಿ ವಿಕೋಪಗಳಿಂದ ಈಗ ನೋಡಿ ತೊಗರಿಯಲ್ಲಿ ಹಾಕಿದ್ದೀನಿ. ಇಷ್ಟು ದಿನ ಆಗಿ ಅದು ಫುಲ್ಲು ಒಣಗಿ ಕಟ್ಟಿ ಆಯಿತು ಅಂತ ಹೇಳಿದ್ರೆ ಮಿಷಿನಲ್ಲಿ ನಾನು ರೆಡಿ ಮಾಡ್ಕೋಬೋದು, ಸೇಲೇಬಲ್. ಈಗ ನಾನು ಇಲ್ಲಿರೋದು ಅಕ್ಕಿ, ಇದು ಆಚಾರ ಸಣ್ಣ ಅಕ್ಕಿ ಅಂತ ಭತ್ತ, RNR ಮೂಲ ತಳಿ. ನಾವು ಆರ್ಗ್ಯಾನಿಕಲಿ ಮಾಡ್ತೀವಿ. ಖಂಡಿತ ಆರ್ಗ್ಯಾನಿಕ್ಕು ನನ್ನ ತೋಟ. ಸರ್ ಇದು ಅಕ್ಕಿ ಪರ್ kg 70 rupees. ಸೊ ಇದು 15 kg ಮಾಡಿದ್ದೀನಿ. ಮೊದಲು 10 kg ಮಾಡ್ತಿದ್ದೆ. ಈಗ ಗ್ರಾಹಕರ ಬೇಡಿಕೆ ಮೇಲೆ 15 kg ಮಾಡ್ತಾ ಇದ್ದೀನಿ. ಖಂಡಿತ. ಸೊ ಮಾರ್ಕೆಟ್ ಅನ್ನೋದು ರೈತನ ಹೊಲಕ್ಕೆ ಬರಬೇಕು ಅಂತ ಹೇಳಿ. ಸೊ ಈಗ ಟ್ರಾನ್ಸ್ಪೋರ್ಟೇಷನ್ನು ಏನು ಅಂತ ಕಷ್ಟ ಆಗಲ್ಲ. ಜೆನ್ಯೂನಿಟಿ ಇದೆ, ಗುಣಮಟ್ಟ ಇದೆ ಅಂತ ಹೇಳಿದ್ರೆ ಎಲ್ಲಿಂದಾದರೂ ಹುಡ್ಕೊಂಡು ಬರ್ತಾರೆ. ಅವ್ರಿಗೆ ಬೇಕೇ ಬೇಕಪ್ಪ ಅಂತ ಅನಿಸಿದ್ರೆ ಗುಣಮಟ್ಟದ ನಮಗೆ ಸಾವಯವ 100% ಕ್ಲಾರಿಟಿ ಇರ್ತಕ್ಕಂಥದ್ದು ಒಳ್ಳೆ ರೈತನ ತೋಟದಿಂದ ಬೇಕೇ ಬೇಕು ಅಂತ ಹೇಳಿದ್ರೆ ಎಲ್ಲಿದ್ರೂ ಬರ್ತಾರೆ. ಆಹಾರ, ಔಷಧ ಥರ ತೊಗೊಳ್ಳಿ ಅಲ್ವಾ. ಸೊ 70 rupees ನೀವು ಹೊರಗಡೆ ಶೆಟ್ಟಿ ಅಂಗಡಿಯಲ್ಲಿ ಕೇಳಿ 50 ರೂಪಾಯಿ ಅಷ್ಟರಲ್ಲೇ ಇರುತ್ತೆ, ಹೆಚ್ಚು ಕಮ್ಮಿ ಅಷ್ಟೇ ಇರುತ್ತೆ. ನಾನು ಆರ್ಗ್ಯಾನಿಕ್ ಅಂದ್ಬಿಟ್ಟು 200 ರೂಪಾಯಿ ಮಾರಿದ್ರೆ ಅದು ನನ್ನ ತಪ್ಪು. ನಾನು ಬೆಳೆಯೋದು ನಾನು ಇನ್ನೂ ಕಮ್ಮಿ ಮಾಡೋಕ್ಕೆ ಆಗೋದೇ ಇಲ್ಲ. ಯಾಕಂತ ಹೇಳಿದ್ರೆ ನಾನೇ ಇದನ್ನೆಲ್ಲ ಏಕಮೇವ ಉಸ್ತುವಾರಿ ಮಾಡಬೇಕಲ್ವಾ. ಹಾಗಾಗಿ ನನಗೆ ಖರ್ಚುಗಳಾಗತ್ತೆ. ನನ್ನ ಹಾಗೆ ಒಂದು 100 ಜನ ರೈತರಿದ್ದರೆ ನಾನು ಇದನ್ನು ಅರ್ಧ ರೇಟಲ್ಲಿ ಕೊಡ್ಬೋದು. ಯಾಕಂದರೆ ಅದೇ ಮಿಷಿನ್ನು, ಅದೇ ಲೇಬರ್ಗಳು, ಒಂದೇ ವಾಲ್ಯೂಮಲ್ಲಿ ಎಲ್ಲ ವರ್ಕೌಟ್ ಆಗುತ್ತೆ. ಖರ್ಚು ಕಮ್ಮಿ ಆಗುತ್ತೆ, ನಾವು ಕವರ್ ಕೊಡ್ಬೋದು. ಯಾಕೆ ನಾವು MNC ಜೊತೆ ಕಾಂಪೀಟ್ ಮಾಡೋಕ್ಕಾಗಲ್ಲ. ನಾನು ಕಾಂಪಿಟೇಷನ್ ಮಾಡ್ತೀನಿ, ಸ್ಪರ್ಧೆ ಮಾಡ್ತಿಲ್ಲ. ಸರ್ ಇದು ಮೂಲ ತಳಿ RNR ತಳಿ. ನಾವು ಇಲ್ಲಿ ಬಯಲುಸೀಮೆಯ ಹೊಂಬಿಸಿಲ ಕಾನನದಲ್ಲಿ ಕೃಷಿಕರ ಶ್ರಮಧಾರೆಯಿಂದ ಗೋ ಆಧಾರಿತ ಕೃಷಿಯಲ್ಲಿ ಪೋಷಿಸಿ ಏಕಮೇವ ಉಸ್ತುವಾರಿ, ಅಂದರೆ ಬಿತ್ತನೆಯಿಂದನೂ ನಾನೇ, ನಿರ್ವಹಣೆನೂ ನಾನೇ, ಅದರದ್ದು ಕಟಾವು ಮಾಡ್ಕೊಳ್ಳೋದು ನಾನೇ, ಪ್ಯಾಕಿಂಗ್ ಮಾಡೋದು ನಾನೇ. ಸೊ ಅಂದರೆ ಇಲ್ಲಿ ಎಲ್ಲೂ ಕೈ ಬದಲಾಗಲ್ಲ. ಸೊ ಮೂಲ ರೂಟ್ ಏನಿದೆ ಎಂಡ್ ಟು ಎಂಡ್ ಇಲ್ಲಿ ನಾವೇ. ಆಮೇಲೆ ಇದು ಹೊಲ ಸರ್ಟಿಫೈಡ್. ಆಮೇಲೆ ಆಯ್ತಪ್ಪ ಗೊಬ್ಬರ ಎಲ್ಲಿಂದ ತೊಗೊಂಬರ್ತೀರ, ನಾನು ಆಕಳುಗಳಿವೆ, ಕುರಿಗಳಿವೆ, ಕೋಳಿಗಳಿವೆ, ಎರೆಹುಳು ಕಾಂಪೋಸ್ಟ್ ಇವೆ. ಸೊ ಇದಕ್ಕಾಗುವಷ್ಟು ಎಲ್ಲ ನನ್ನದೇ ಸ್ವಂತ ಗೊಬ್ಬರ ಉತ್ಪಾದನೆ. ಸೊ ನಮ್ಮಲ್ಲಿ ನಾನು 1 ಪೀಕ್ ಅಥವಾ 2 ಪೀಕ್ ಲಾಸ್ಟ್.
ಸೊ ನನಗೆ ಇನ್ನೂ ಸ್ವಲ್ಪ ಟೈಮ್ ಸಿಗುತ್ತೆ ಸಮಗ್ರ ಇರೋದ್ರಿಂದ ಅದು ಇದು ಎಲ್ಲ ಇರೋದ್ರಿಂದ ಹೋಗ್ತಾ ಬರ್ತಾ ನಾನು ಓವರಾಲ್ ಮೇಂಟೈನ್ ಮಾಡಿ ಬಟ್ 24/7 ನಮ್ಮದು ಅದರಲ್ಲೇ ಇರ್ತೀವಿ. ಆ ಇದರಲ್ಲಿ ನಾವು ಟೈಮ್ ಕೊಡಬೇಕಾಗತ್ತೆ ಅದಕ್ಕೆ. ನಾವೆಲ್ಲ ಇದು ಕೃಷಿ ರೋಡ್ ಎಲ್ಲ ನೋಡ್ಬೇಕು ಸರ್. ಡನ್. ಅದ್ರ ಬಗ್ಗೆ ಬನ್ನಿ 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 ಬನ್ನಿ. ಸರ್